ಹರೇ ರಾಮ. ತಸ್ಯೈ ದಿಶಿ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೋನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. ಮೊದಲಿಗೆ ಸಾಗರ ಮಂಡಲದ ಕೆಳದಿ ಪೂರ್ವ ಮತ್ತು ಪಶ್ಚಿಮ ವಲಯಗಳು, ಉಳಿವಿ ಕ್ಯಾಸನೂರು ವಲಯಗಳು, ಸೀಮೆಯ ಪರಿಭಾಷೆಯಲ್ಲಿ ಹೇಳೋದಾದರೆ ಕೆಳದಿ ಕ್ಯಾಸನೂರು ಸೀಮೆಗಳು, ಇಲ್ಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ, ಅದಲ್ಲದೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಸಜ್ಜನರಿಗೆ ಆಶೀರ್ವಾದಗಳನ್ನು ಹೇಳ್ತೇವೆ. ಇಂದಿನ ವಸ್ತು ನಂಬುಗೆ. ಅದು ಕೇವಲ ಇಂದಿನ ವಸ್ತು ಅಲ್ಲ, ಎಂದೆಂದಿನ ವಸ್ತು. ಅದು ಪ್ರತಿನಿತ್ಯವೂ ಬೇಕಾಗುವಂಥದ್ದು, ಜೀವನಡಿ ಇರಬೇಕಾಗಿರ್ತಕ್ಕಂಥದ್ದು. ಅದರ ಮೇಲೆ ಜಗತ್ತು ನಿಂತಿದೆ. ಆ ನಂಬಿಕೆ ಒಂದು ಇಲ್ಲದೇ ಇದ್ದರೆ ಜೀವನದಲ್ಲಿ ಬೇರೆ ಯಾವ ಅರ್ಥವೂ ಇಲ್ಲ, ಯಾವ ಸಾರವೂ ಕೂಡ ಇಲ್ಲ. ಎಲ್ಲ ಬಾಂಧವ್ಯಗಳು ನಂಬಿಕೆ ಮೇಲೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಆ ಕುರಿತಾಗಿರ್ತಕ್ಕಂಥ ಕೆಲವಾರು ಮಾತುಗಳನ್ನ ಇಂದು ಆಡಬಯಸ್ತೇವೆ. ನಂಬಿಕೆ ಅಂದರೆ ಏನದು? ಅದೊಂದು ಭಾವ, ಅದೊಂದು ಭರವಸೆ, ಅಚಲವಾಗಿರ್ತಕ್ಕಂಥ ಭರವಸೆ. ನಮಗಿಂತ ದೊಡ್ಡವರ ಮೇಲೆ, ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ದೈವಿ ಶಕ್ತಿಯ ಮೇಲೆ ಇರ್ತಕ್ಕಂಥ ಒಂದು ಭಾವ. ಅದು ಪವಿತ್ರವಾಗಿರ್ತಕ್ಕಂಥ ಭಾವ. ಅದರಲ್ಲಿಯೂ ಭಕ್ತರಾಗಬೇಕಾದ್ರೆ ಮೊಟ್ಟ ಮೊದಲು ಬೇಕಾಗುವಂಥದ್ದೇ ನಂಬುಗೆ. ಅದಿದ್ದರೆ ಮಾತ್ರವೇ ಭಕ್ತಿ, ದೇವರಲ್ಲೇ ಭಕ್ತಿ ಬರುವಂಥದ್ದು. ಭಕ್ತಿ ಅಂದರೆ ಮತ್ತೇನಲ್ಲ, ಪ್ರೀತಿ. ಅದು ಮನುಷ್ಯರ ಮಧ್ಯೆ ಇದ್ದಾಗ ಪ್ರೀತಿ ಅಂತ ಹೆಸರು ಅದಕ್ಕೆ. ಮನುಷ್ಯರು ದೇವರ ಮಧ್ಯೆ ಇದ್ದಾಗ ಭಕ್ತಿ ಅಂತ ಹೆಸರು. ಅಲ್ಪ ಪ್ರಮಾಣದಲ್ಲಿದ್ದಾಗ ಪ್ರೀತಿ ಅಂತ ಹೆಸರು ಮನುಷ್ಯರ ಮಧ್ಯದಲ್ಲಿ. ಅದೇ ಪೂರ್ಣ ಪ್ರಮಾಣದಲ್ಲಿ ದೇವರ ಕುರಿತಾಗಿದ್ದಾಗ ಅದಕ್ಕೆ ಭಕ್ತಿ ಎಂಬುದಾಗಿ ಹೆಸರು. ಅದು ಬರಬೇಕಾದ್ರೆ ನಂಬಿಕೆ ಬೇಕು, ಅದಿಲ್ಲದೆ ಭಕ್ತಿ ಬರೋದಿಲ್ಲ. ಹಾಗಾಗಿ ಭಕ್ತಿಗೂ ಕೂಡ ಈ ನಂಬಿಕೆಯೇ ಮೂಲ. ವೇದವು ಹೇಳುವಂತೆ ನಂಬಿಕೆಯಿಂದಲೇ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ. ಶ್ರದ್ಧಾಂ ಕಾಮಸ್ಯ ಮಾತರಂ. ಶ್ರದ್ಧೆ ಅಂದರೆ ನಂಬಿಕೆಯೇ, ಬೇರೆ ಏನೂ ಅಲ್ಲ. ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಒಂದು ಚೂರ್ಪಾರು ಆ ಕಡೆ ಈ ಕಡೆ ಇರ್ಬೋದು. ಆದರೆ ಶ್ರದ್ಧೆ ಇದ್ದರೆ ನಂಬಿಕೆ ಅಂತಲೂ ಅನ್ಬೋದು, ಶ್ರದ್ಧೆ ಅಂದರೆ ನಂಬಿಕೆ ಅಂತಲೂ ಕೂಡ ಹೇಳಬಹುದು ಅಂತ. ಅದಿದ್ದರೆ ಏನಾಗ್ತದೆ ಅಂತ, ಕಾಮಸ್ಯ ಮಾತ್ರ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಡಬಲ್ಲದು. ನಂಬಿಕೆ ಒಂದಿದ್ದರೆ ಎಲ್ಲ ಅಪೇಕ್ಷೆಗಳನ್ನು ಕೂಡ ಅದು ಪೂರ್ಣ ಮಾಡಿಕೊಡಬಲ್ಲದು. ನೋಡಿ, ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದರೆ ನಂಬಿಕೆ ವರ್ಸಸ್ ವಿಜ್ಞಾನ ಅಂತ ಈ ತರಹ ಇದೆ ಇವತ್ತು. ಒಂದು ಕಡೆಯಿಂದ ನಂಬಿಕೆಗಳು, ಇನ್ನೊಂದು ಕಡೆಯಿಂದ ಆಧುನಿಕ ವಿಜ್ಞಾನ. ಈ ಆಧುನಿಕ ವಿಜ್ಞಾನದ ಹಿಂದೆ ಓಡ್ತಾ ಇರ್ತಕ್ಕಂಥವರು, ಅವರು ನಂಬಿಕೆಯವರನ್ನು ಒಂದು ಶಬ್ದ ಹಿಂದುಗಡೆಯಿಂದ ಸೇರಿಸಿ ಮೂಢನಂಬಿಕೆ ಎಂಬುದಾಗಿ ಹೇಳಿ, ಕಂದಾಚಾರ ಎಂಬುದಾಗಿ ಹೇಳಿ ಅವರನ್ನು ಮೂಲೆಗೆ ತಳ್ತಾರೆ, ಪಕ್ಕಕ್ಕಿಡ್ತಾರೆ ಅಂತ ಸಂದರ್ಭ ಇದೆ. ಇನ್ನು ನಂಬಿಕೆಯವರಿಗೆ ಒಂಥರ ಕೀಳರಿಮೆ ಅಂತ, ನನಗೇನು ವಿಜ್ಞಾನ ಗೊತ್ತಿಲ್ಲ, ಹಾಗಾಗಿ ನಾನೇನೋ 2ನೇ ದರ್ಜೆ ಪ್ರಜೆಯೇನೋ ಎಂಬ ಹಾಗೆ ಭಾವನೆ ಇರ್ತದೆ. ಎರಡು ದೊಡ್ಡ ಚರ್ಚೆ ಅದು, ನಂಬಿಕೆ ಮತ್ತು ವಿಜ್ಞಾನದ ಮಧ್ಯೆ ಇರತಕ್ಕಂಥದ್ದು. ಆದರೆ ಒಂದು ಮಾತು ನಿಮಗೆ ನಾವು ಈ ಸಮಯದಲ್ಲಿ ಹೇಳ ಬಯಸ್ತೇವೆ. ಯಾವುದು ವಿಜ್ಞಾನದಿಂದ ಸಾಧ್ಯವಾಗೋದಿಲ್ವೋ ಅದು ನಂಬಿಕೆಯಿಂದ ಸಾಧ್ಯ ಆಗ್ತದೆ. ನಾವು ಯಾವಾಗಲೂ ಒಂದು ಕಥೆಯನ್ನು ಉದಾಹರಣೆ ಕೊಡ್ತಾ ಇರ್ತೇವೆ.
ಅದೇನು ಅಂದರೆ, ಒಬ್ಬ ಅಸ್ತಮಾ ರೋಗಿ ಮುಗ್ಧ, ಅದರ ನಂಬಿಕೆ ತುಂಬ ಅವನಿಗೆ. ಅವನು ವೈದ್ಯರ ಹತ್ರ ಹೋದಾಗ ವೈದ್ಯರು ಅವನಿಗೆ ಎಲ್ಲ ತಪಾಸಣೆಯನ್ನೆಲ್ಲ ಮಾಡಿದ ನಂತರ ಒಂದು ಚೀಟಿಯಲ್ಲಿ ಔಷಧ ಬರ್ಕೊಡ್ತಾರೆ. ಕ್ರಮ ಹಾಗಲ್ವಾ, ಪ್ರಿಸ್ಕ್ರಿಪ್ಷನ್ ಒಂದು ಚೀಟಿಯಲ್ಲಿ ಬರ್ಕೊಡ್ತಕ್ಕಂಥದ್ದು. ಬರೆದು ಕೊಟ್ಟು ಇದನ್ನು 14 ಪಾಲು ಮಾಡಿ ದಿನಕ್ಕೊಂದು ಪಾಲಂತೆ ತಗೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳುವ ಕ್ರಮ ಸಾಮಾನ್ಯವಾಗಿ. ಆ ಮುಗ್ಧ ಅದನ್ನು ಏನೋ ತಿಳ್ಕೊಂಡ್ಬಿಡ್ತಾನೆ. ಇದೇನು ತಿಳ್ಕೊಂಡ ನೋಡಿ ಗೊತ್ತಾಗ್ತದೆ ನಿಮಗದು. 14 ದಿನ ಕಳೀತು. ಅವನು ಬಂದ ಮತ್ತೆ ಡಾಕ್ಟರ್ ಹತ್ರ. ಏನು ಹೇಗಿದೆಯಾ, ಏನು ಸಂಪೂರ್ಣ ಗುಣವಾಗಿದೆ. ಡಾಕ್ಟ್ರಿಗೆ ದಿಗಲಾಯಿತು. 14 ದಿನದಲ್ಲಿ ಗುಣ ಆಯಿತಾ ಪೂರ್ತಿ? ಏನು ಔಷಧ ಹೇಳಿತ್ತು ನಿನಗೆ ಅಂತ. ಅದು ನೀವು ಕೊಟ್ಟಿದ್ರಲ್ಲ, ತಗೊಂಡೇನ ಅದನ್ನು ಅಂತ. ಕಾಗದ ಕೊಟ್ಟಿದ್ರಲ್ಲ, ತಗೊಂಡೆ. ಸರಿ, ಕಾಗದ ತಗೊಂಬ ಅಂತ. ಏನು ಕೊಟ್ಟಿದ್ದೆ, ಏನು ಬರ್ಕೊಟ್ಟಿದ್ದೆ ನೋಡೋಣ ಅಂತ. ತರೋದು ಹೇಗೆ ಅಂತ. ಯಾಕೆ ಅಂತ, ಅದನ್ನೇ ತಗೊಂಡಿದ್ದು ಅಂತ. ಆ ಕಾಗದವನ್ನೇ, ಡಾಕ್ಟ್ರು ಬರೆದು ಕೊಟ್ಟ ಕಾಗದವನ್ನೇ 14 ಚೂರು ಮಾಡಿ, ಡಾಕ್ಟ್ರು ಹೇಳಿದಾರಲ್ಲ 14 ಪಾಲು ಮಾಡಬೇಕು ಇದನ್ನು ಅಂತ. ಆ ಚೀಟಿ ಕೊಡಬೇಕಾದ್ರೆ ಇದನ್ನು 14 ಪಾಲು ಮಾಡಿ ತಗೋ ಅಂತ ಹೇಳಿದ್ರಿಂದ ಆ ಮುಗ್ಧ ಚೀಟಿಯನ್ನೇ 14 ಪಾಲು ಮಾಡಿ ದಿನಕ್ಕೊಂದು ಕಾಗದದ ಚೂರನ್ನು ತಿಂತಿದ್ದಾನೆ. ಅಸ್ತಮ ಸಂಪೂರ್ಣ ಗುಣ ಆಯಿತು ಅವನಿಗೆ. ಇದು ಯಾವುದರಿಂದ ಅಂತ ಡಾಕ್ಟ್ರು ಮೂರ್ಛಿತಪ್ಪೆ ಬೀಳೋದೊಂದು ಬಾಕಿ ಅಂತ. ಚೀಟಿ ತಿಂದ್ಯಾ ಅಂತ. ಚೀಟಿ ತಿಂದಿದ್ದು ಮಾತ್ರ ಅಲ್ಲಿ ಗುಣ ಆಯ್ತಾ ಅಂತ ಬೇರೆ ಮತ್ತೆ ಅಂತ. ಸಾಮಾನ್ಯ ದೀರ್ಘಾವಧಿ ಕಾರ್ಯಗಳು, ಅಸ್ತಮಾನ ಎಲ್ಲ ಕೂಡಲೇ ಗುಣ ಆಗುವಂಥದ್ದೆಲ್ಲ ಭಾಳ ದೀರ್ಘಕಾಲ ಚಿಕಿತ್ಸೆ ಬೇಕು. ಕೆಲವರಿಗೆ ಜೀವನಡೀ ಚಿಕಿತ್ಸೆ ಬೇಕು, ಕೊನೆಯವರೆಗೂ ಚಿಕಿತ್ಸೆ ಬೇಕಾಗ್ತದೆ, ಆಗಿರ್ತದೆ. ಗುಣವೇ ಆಗೋಯ್ತಾ ಅಂತ ನಾವೆಲ್ಲ ಓದಿದ್ದಿದ್ದು. ಹಾಗಾಗಿ ಇದೇನು ಅಂದರೆ, ಇದು ನಂಬುಗೆ ಅಂತ. ವಿಜ್ಞಾನಕ್ಕೆ ಯಾವುದು ಅಸಾಧ್ಯವೋ ನಂಬುಗೆಗೆ ಅದು ಸಾಧ್ಯ ಆಗ್ಬೋದು ಅಂತ. ಇನ್ನೂ ಹೇಳಬೇಕು ಅಂದರೆ, ನಂಬುಗೆಯ ವಿಜ್ಞಾನ ಈ ವಿಜ್ಞಾನಕ್ಕೆ ಗೊತ್ತಿಲ್ಲ ಅಂತ. ಈ ನಂಬಿಕೆಯಲ್ಲಿ ಒಂದು ವಿಜ್ಞಾನ ಇದೆ, ಅಲ್ಲೊಂದು ಸೈನ್ಸ್ ಇದೆ. ಅದು ಏನು ಅಂತ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲ. ಅವರು ತುಂಬ ದೂರ ಹೋಗಬೇಕು. ಈ ನಂಬಿಕೆಯ ವಿಜ್ಞಾನವನ್ನು ಆಧುನಿಕ ವಿಜ್ಞಾನ ಅರ್ಥ ಮಾಡ್ಕೋಬೇಕಾದ್ರೆ ಅವರು 100 ಮೈಲಿ ದೂರ ಹೋಗುವಂಥದ್ದಿದೆ. ಬಹಳ ಆಳಕ್ಕೆ, ಬಹಳ ಸೂಕ್ಷ್ಮಕ್ಕೆ ಹೋಗುವಂಥದ್ದಿದೆ. ಇಂಥದ್ದು ಎಷ್ಟೋ ಘಟನೆಗಳನ್ನು ಕಾಣ್ತೇವೆ ನಾವು. ಅದನ್ನೆಲ್ಲ ಇವತ್ತು ಈ ವಿಚಾರವಾದದ ಹೆಸರಿನಲ್ಲಿ ನಾವು ಅದನ್ನು ಅಂದರೆ ಹಾಳು ಮಾಡ್ಕೊಳ್ತಾ ಇದ್ದೇವೆ. ವಿಚಾರ ಬೇಕೇ ಬೇಕು, ವಿಚಾರ ಬೇಡ ಅಂತಲ್ಲ, ಆದರೆ ನಂಬಿಕೆಯನ್ನು ಹಾಳು ಮಾಡಬಾರ್ದು ಅಂತ. ಇನ್ನೊಂದು ಉದಾಹರಣೆ ನಾವು ಯಾವಾಗಲೂ ಕೊಡ್ತಾ ಇರ್ತೇವೆ. ಸಹಸ್ರಪದಿ ನಡ್ಕೊಂಡು ಹೋಗ್ತಾ ಇತ್ತು ಅಂತ, ಚೋರಟೆ ಅಂತ ಹೇಳ್ತೇವೆ ಹಳ್ಳಿ ಭಾಷೆಯಲ್ಲಿ. 1000 ಕಾಲು ಅದಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಮೊಲಕ್ಕೆ ಬಹಳ ಅದು ನೋಡಿ ವಿಸ್ಮಯ ಆಗಿಬಿಡ್ತು ಅಂತ. ಯಾಕೆಂದರೆ 4 ಕಾಲಿದೆ ನನಗೆ, ಅದು ಈ ಮನುಷ್ಯರು ಕೆಲವು ಸಾರಿ 3 ಕಾಲು ಅಂತ ಹೇಳ್ತಾರೆ. ನನಗೆ ಯಾವ ಕಾಲಾದ್ಮೇಲೆ ಯಾವ ಕಾಲು ಇಡಬೇಕು ಅಂತ ಅನುಮಾನ ಆಗುವಾಗ ಈ ಚೋರಟೆಗೆ ಏನು ಅನುಮಾನವೇ ಬಾರದೆ ಯಾವ ಕಾಲಾದ್ಮೇಲೆ ಯಾವ ಏನು ಸಂದೇಹವಿದೆ ಆರಾಮ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಸಂಶಯ ಬಂದಿದ್ರೆ ತೊಂದರೆ ಏನೂ ಇರಲಿಲ್ಲ. ಹೋಗಿ ಕೇಳಿಬಿಟ್ಟಿದೆ. ಸಹಸ್ರಪದಿಯನ್ನು ಹೋಗಿ ಕೇಳಿದ್ದೇನು ಅಂದರೆ, ಅದು ನೀನು ನಡ್ಕೊಂಡು ಹೋಗೋದು ಹೇಗೆ ಅಂತ. ಮಾಮೂಲಾಗಿ ನಡ್ಕೊಂಡು ಹೋಗ್ತೇನೆ ಅಂತ. ಅಲ್ಲ, ಯಾವ ಕಾಲ ಆದಮೇಲೆ ಯಾವ ಕಾಲು ಹಿಡಿದು ನಿಮ್ಗೆ ಗೊತ್ತಾಗೋದು ಹೇಗೆ, 1000 ಕಾಲಿದೆಯಲ್ಲ ಅಂತ ಕೇಳ್ತಂತೆ. ಅದು ಆಮೇಲೆ ನಡೀಲಿಕ್ಕೆ ಬರಲಿಲ್ಲ ಅದಕ್ಕೆ ಅಂತ. ಸಹಸ್ರಪದಿಗೆ ಅಲ್ಲಿಂದ ಮುಂದಕ್ಕೆ ನಡೀಲಿಕ್ಕೆ ಬರಲಿಲ್ಲ ಅಂತ. ಯಾಕೆಂದರೆ ಜಿಜ್ಞಾಸೆ ಶುರುವಾಗ್ಬಿಡ್ತು ಅಂತ, ಯಾವ ಕಾಲ ಆದಮೇಲೆ ಯಾವ ಕಾಲು ಅಂತ. ಹಾಗಾಗಿ ನಡೀಲಿಕ್ಕಾಗಲಿಲ್ಲ ಅಂತ. ಅಂದರೆ ವಿಚಾರಗಳು ತಮ್ಮ ಹದ್ದನ್ನು ಮೀರಿದಾಗ ಅದು ತುಂಬ ತೊಂದರೆ ಆಗ್ತದೆ ಅಂತ. ಜೀವನ ಎಲ್ಲ ಅಸ್ತವ್ಯಸ್ತ ಆಗ್ತದೆ ಅಂತ. ನಂಬಿಕೆ ಹಾಗಲ್ಲ ಅಂತ. ಹೀಗೆ ಅಂದರೆ ಹೀಗೆ ಅಂತ ಮುಂದುವರ್ಕೊಂಡು ಹೋಗಬಹುದು ಅಂತ. ಹಾಗಾಗಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ. ಎಷ್ಟು ಪ್ರಾಮುಖ್ಯ ಕೊಡಬೇಕು ಅಂದರೆ, ಈ ಸಂಸ್ಕೃತದಲ್ಲಿ ಏನೊಂದು ಪದ ಇದೆ, ವಿಶ್ವಾಸ ಅಂತ. ನಂಬಿಕೆಗೆ ಸಂಸ್ಕೃತದ ಮತ್ತೊಂದು ಪದ ವಿಶ್ವಾಸ ಅಂತ. ಅದು ಎಷ್ಟಿರಬೇಕು ಅಂದರೆ, ಎಷ್ಟು ಮಹತ್ವ ಕೊಡಬೇಕು ನಾವು ಅದಕ್ಕೆ ಅಂದರೆ, ಶ್ವಾಸಕ್ಕಿಂತ ಮಿಗಿಲಾಗಿ. ಶ್ವಾಸ, ವಿಶ್ವಾಸ. ಶ್ವಾಸ ಎಷ್ಟಕ್ಷರ, ವಿಶ್ವಾಸ ಎಷ್ಟಕ್ಷರ. ಮತ್ತು ಶ್ವಾಸಕ್ಕೆ ವಿ ಸೇರಿದೆ, ವಿಶೇಷ ಅಂತ ಅದೊಂದು. ಆಮೇಲೆ ವಿಶ್ವಾಸ ಅಂತ ಆಗಿರ್ತಕ್ಕಂಥದ್ದು ಒಂದು. ಹಾಗಾಗಿ ಶ್ವಾಸಕ್ಕಿಂತ ದೊಡ್ಡದದು ಅಂತ. ಶ್ವಾಸವೇ ಹೋದರೂ ಕೂಡ ವಿಶ್ವಾಸವನ್ನು ಬಿಡಬಾರ್ದು. ಅಂಥವನಿಗೆ ವಿಶ್ವಾಸ ತುಂಬ ಫಲ ಕೊಡ್ತಕ್ಕಂಥದ್ದು. ವಿಶ್ವಾಸ ಫಲದಾಯಕ ಅಂತ. ಅದೇ ಅಲಗಾಡ್ತಾ ಇದ್ದರೆ ಅದು ವಿಶ್ವಾಸ, ಅದು ಸಂಶಯಕ್ಕೆ ಹೋಯ್ತದು. ಸಂಶಯಾತ್ಮ ವಿನಿಶ್ಯತಿ ಅಂತ. ಯಾರಿಗೆ ಸಂಶಯ ಹೆಚ್ಚೋ ಅವನು ನಾಶವಾಗ್ತಾನೆ ಹೊರತು ಉದ್ಧಾರವಾಗೋದಿಲ್ಲ ಅಂತ. ಯಾರಿಗೆ ವಿಶ್ವಾಸ ಹೆಚ್ಚೋ ಅವನು ಉದ್ಧಾರವಾಗ್ತಾನೆ. ಯಾಕೆಂದರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಅಂತ. ಮನುಷ್ಯನ ಮನಸ್ಸಿದೆಯಲ್ಲ, ಅದರ ವಿಜ್ಞಾನ ಬಹಳ ದೊಡ್ಡದು, ಅದ್ಭುತ ಶಕ್ತಿ ಇದೆ ಅಂತ. ಅದು ಹಾಗೆ ಗಟ್ಟಿಯಾಗಿ ಮನಸ್ಸು ಒಂದು ಭಾವಕ್ಕೆ ಬಂದರೆ ಅದು ಆಗಿದ್ದೇ ಖಚಿತ. ಅದು
ಮನೋರಥ ಎಂಬುದಾಗಿ ಹೇಳ್ತಾರೆ ನೋಡಿ. ಮನೋರಥ ಅಂದರೆ ಮನಸ್ಸು ಒಂದು ರಥ ಇದ್ದಾಗೆ ಅಂತ, ಎಲ್ಲಿಗೆ ಬೇಕಾದರೂ ನಮ್ಮನ್ನು ಕರೆದೊಯ್ಯಬಲ್ಲದು ಅಂತ. ಆದರೆ ಆ ಮನಸ್ಸನ್ನು ಗಟ್ಟಿ ಮಾಡಬೇಕು ನಾವು. ಮನಸ್ಸನ್ನು ಹೀಗೂ ಅನ್ನೋ ಥರ ಮಾಡಬಾರ್ದು, ಸ್ಥಿರ ಮಾಡಬೇಕು. ಅಂತ ಮಾಡಿದಾಗ ತುಂಬ ಫಲ ಬರುವಂಥದ್ದು ಅಂತ. ಹೇಗಿರಬೇಕು ಆ ವಿಶ್ವಾಸ ಅನ್ನೋದಕ್ಕೆ ಭಾಳ ಒಂದು ಹಗುರವಾದ ಉದಾಹರಣೆ ಕೊಡೋದಾದರೆ, ಸುಲಭವಾದ ಉದಾಹರಣೆ ಕೊಡೋದಾದರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು ಕೂಡ. ಒಂದು ಊರು, ಆ ಊರಲ್ಲಿ ಮಳೆ ಬಂದಿರೋದಿಲ್ಲ, ಬಹಳ ಸಮಯ ಆಯಿತು ಮಳೆ ಬರದೆ, ಬರಗಾಲದ ಛಾಯೆ. ಹಾಗಾಗಿ ಎಲ್ಲರೂ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರಾರ್ಥನೆ ಮಾಡೋ ಸಲುವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡಬೇಕು, ವಿಶೇಷ ಪೂಜೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆದರೆ ಒಬ್ಬ ಹುಡುಗ ಮಾತ್ರ ಕೊಡೆ ತೊಗೊಂಡು ಬಂದಿರ್ತಾನೆ ಅಂತ. ಒಬ್ಬ ಹುಡುಗ ಮಾತ್ರ, ಒಂದು ಮಗು ಮಾತ್ರ ಕೊಡೆ ತೊಗೊಂಡು ಬಂದಿರ್ತದೆ, ಮತ್ತೆಲ್ಲ ಹಾಗೆ ಬಂದಿರ್ತಾರೆ. ಅಂದರೆ ಅವ್ರು ಯಾರಿಗೂ ನಂಬಿಕೆ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಸರಿ. ಆದರೆ ಮಳೆ ಬಂದೇ ಬರ್ತದೆ ಅಂತ ಅವ್ರಿಗೆ ನಂಬಿಕೆ ಆ ಮಗುವಿಗಿದೆ. ಆ ಮಗುವಿನ ಭಾವ ಏನು ಅಂದರೆ, ಇದು ದೇವರು ನಮ್ಮ ಪ್ರಾರ್ಥನೆಗೆ ಒಲಿದು ಮಳೆಯನ್ನು ಕೊಡ್ತಾನೆ ಅಂತ ಪೂರ್ತಿ ವಿಶ್ವಾಸ ಇದ್ದಿದ್ದರಿಂದ ವಾಪಸ್ ಬರುವಾಗ ಮಳೆ ಬರ್ತದೆ, ಬೇಕಾಗ್ತದೆ ಅಂತ ಕೊಡೆ ತೊಗೊಂಡು ಬಂದಿದೆ ಮಗು ಅಂತ ವಿಶ್ವಾಸ. ಅದು ಮಗು ಎನ್ನುವಾಗ ನಮಗೆ ಶಂಕರಾಚಾರ್ಯರ ನೆನಪಾಗ್ತದೆ. ಶಂಕರಾಚಾರ್ಯರ ಮಗುವಾಗಿದ್ದಾಗ ಹೀಗೆ ಒಂದು ಘಟನೆ ನಡೀತದಂತೆ. ಅದು ಅವ್ರ ಮನೆ ಪಕ್ಕದಲ್ಲೇ ದೇವಿಯ ದೇವಸ್ಥಾನ ಇದೆ. ಶಂಕರಾಚಾರ್ಯರ ಪೂರ್ವಾಶ್ರಮದ ಮನೆ ಹತ್ತಿರದಲ್ಲಿ ದೇವಿಯ ಸಾನ್ನಿಧ್ಯ ಇದೆ ಒಂದು. ಅಲ್ಲಿಗೆ ತಾಯಿ ಹೋಗಿ ಹಾಲಿಡ್ತಾ ಇದ್ಲು ಪ್ರತಿದಿನ ಸಂಜೆ. ತಾಯಿ ದೇವರಿಗೆ ಹಾಲಿಡ್ತಾ ಇದ್ಲು. ಮಗು ಕೇಳಿದರೆ, ಇಲ್ಲ ನಿನಗೆ ಹೇಗೆ ಹಾಲು ಬೇಕು ಅಂತ ಅನ್ನಿಸ್ತದೆ, ಹಾಲು ಕೊಡ್ತೇನೆ, ಹಾಲು ಕೊಡ್ತೀವಿ, ಹಾಗೆ ತಾಯಿಗೂ ಬೇಕಾಗ್ತದೆ, ಅದಕ್ಕೆ ನಾನು ಹಾಲು ಕೊಡುವಂಥದ್ದು ಎಂಬುದಾಗಿ ಮಗುವಿಗೆ ಬಾಲಶಂಕರರಿಗೆ ಆಕೆ ಹೇಳಿರ್ತಾಳೆ. ಒಂದು ದಿವಸ ತಾಯಿಗೆ ಏನೋ ಕಾರಣಾಂತರದಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಕೆ ಈ ಮಗುವಿನ ಕೈಯಲ್ಲಿ ಹಾಲು ಕೊಟ್ಟು ಕಳಿಸ್ಕೊಡ್ತಾಳೆ, ಇವತ್ತು ನೀನು ಮಾಡುವ ಆ ಕೆಲಸವನ್ನು ಅಂತ. ಮಗು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಒಂದೇ ಸಮ, ಅಂದರೆ ದೇವ್ರ ಮುಂದೆ ಹಾಲಿಟ್ಟು ಕೂತ್ಕೊಳ್ತದೆ. ಆ ಮಗುವಿನ ಪ್ರಕಾರ ಈಗ ಆ ವಿಗ್ರಹ ಎದ್ದು ಬಂದು ಹಾಲು ಕುಡಿತದೆ ಅಂತ. ಅದು ಕುಡಿಲಿಲ್ಲ, ಯಾಕೆಂದರೆ ವಿಗ್ರಹ ತಾನೇ, ಅದು ಕಲ್ಲಿನ ವಿಗ್ರಹ, ಹಾಲನ್ನು ಕುಡಿಲಿಲ್ಲ ಅದು. ಎಷ್ಟು ಹೊತ್ತಾದರೂ ಕುಡಿದಿದ್ದಾಗ ಮಗು ಅಳಲಿಕ್ಕೆ ಆರಂಭ ಮಾಡ್ತದೆ. ಅದು ಎಷ್ಟು ಜೋರಾಗಿ ಅಳ್ತದೆ ಅಂದರೆ, ಅಮ್ಮ ಕೊಟ್ಟರು ಕುಡಿತೀನಿ, ನಾ ಕೊಟ್ಟರು ಕುಡಿಯೋದಿಲ್ಲ ಅಂತ. ಎಷ್ಟು ಜೋರಾಗಿ ಅಳ್ತದೆ ಅಂದರೆ ಪಾರ್ವತಿಗೆ ತಡೆಯಲಿಕ್ಕೆ ಸಾಧ್ಯ ಆಗದೆ ಅದು ಆ ವಿಗ್ರಹ ಉಳಿಯದೆ ದೇವರಾಗಿ ಆ ದೇವರ ನಿಜ ರೂಪಕ್ಕೆ ಬಂದು ಪಾರ್ವತಿ ಎದ್ದು ಬಂದು ಹಾಲು ತಗೊಂಡು ಕುಡಿತಾರೆ. ಪಾರ್ವತಿಗೆ ಭಾವನೆ, ಈಗ ಮಗುವಿಗೆ ಸಮಾಧಾನ ಆಗಿರ್ತದೆ, ಇನ್ನು ಮನೆಗೆ ಹೋಗ್ಬೋದು ಅಂತ. ಅವಳು ಜೋರಾಯಿತು ಅಂತ. ಈಗ ಯಾಕೆ ಅಳ್ತಿ ಅಂತ ಪಾರ್ವತಿ ಕೇಳಿದಾಗ ಮಗು ಹೇಳ್ತದೆ, ದಿನ ಇಷ್ಟು ಪ್ರಸಾದ ಸಿಗ್ತಾ ಇತ್ತು ನನಗೆ ಹಾಲಿಂದು, ನೀನು ಪೂರ್ತಿ ಕುಡಿದೆ, ಪ್ರಸಾದ ಇಟ್ಟಿಲ್ಲ ಇವತ್ತು ನನಗೆ. ಅಮ್ಮ ತಂದು ಕೊಡ್ತಾಯಿದ್ಲು, ಈಗ ದೇವರು ಕುಡಿದು ಉಳಿದಿದ್ದು ಪ್ರಸಾದ ತಂದು ಕೊಡ್ತಾಯಿದ್ಲು, ಇವತ್ತು ಇಲ್ಲವೇ ಇಲ್ಲ, ಚೂರು ಇಲ್ಲ ಅಂತ ಪೂರ್ತಿ ಕುಡಿದೆ ನೀನು ಅಂತ ಜೋರು ಅಳ್ತಾ ಇದೆ ಮತ್ತೊಂದು. ಹಾಗಾಗಿ ಆಗ ಪಾರ್ವತಿ ಮತ್ತೇನೂ ದಾರಿ ಕಾಣದೆ ತನ್ನ ಎದೆ ಹಾಲನ್ನು ಮಗುವಿಗೆ ಕೊಟ್ಟಳು ಅಂತ. ಅದನ್ನು ಕುಡಿದ ಆ ಮಗು ಮಹಾದಾರ್ಶನಿಕನಾಗಿ, ದಾರ್ಶನಿಕನಾಗಿ ಜಗದ್ಗುರುವಾಗಿ ಬೆಳೆಯಿತು ಎಂಬುದಾಗಿ ನಾವು ಕೇಳ್ತೇವೆ. ಇಲ್ಲೇನಂದರೆ ನಂಬಿಕೆ ಅಂತ. ಹಾಲನ್ನು ತಾಯಿ ಕುಡಿತಾಳೆ, ಈ ದೊಡ್ಡವರಿಗೆ ನಂಬಿಕೆ ಇಲ್ಲ, ಇಡೋದು ಆಮೇಲೆ ನಾವು ಕುಡಿಯೋದು ಅಂತ ಅದೇ ಭಾವನೆಗಳಿದ್ದಾರೆ ದೊಡ್ಡವರು. ಆದರೆ ಮಗುವಿಗೆ ಆ ಮುಗ್ಧತೆಯಲ್ಲಿ ಅದು ಪೂರ್ಣವಾಗಿ ನಂಬುತ್ತದಲ್ಲ, ಫಲ ಹಾಗೆ ಬರ್ತದೆ ಅದಕ್ಕೆ ಅಂತ. ಅಷ್ಟು ದೊಡ್ಡ ರೀತಿಯಲ್ಲಿ ಫಲ ಬರ್ತದೆ ಅಂತ. ಅನೇಕರು ಮಕ್ಕಳಿದ್ದು ಇಂಥ ಉದಾಹರಣೆಗಳನ್ನು ಕಾಣ್ತೇವೆ ನಾವು ಅಂತ. ಧ್ರುವನ ಉದಾಹರಣೆ ಇರ್ಬೋದು, ಭಕ್ತ ಪ್ರಹ್ಲಾದನ ಉದಾಹರಣೆ ಇರ್ಬೋದು. ಎಂಥ ನಂಬಿಕೆ ಅವನಿಗೆ ಅಂತ, ಶ್ರೀಹರಿಯ ಮೇಲೆ ಅವನು ಬರ್ತಾನೆ, ತನ್ನನ್ನು ಕಾಪಾಡ್ತಾನೆ ಎಂಬ ಭಾವನೆ ಎಷ್ಟರ ಮಟ್ಟಿಗೆ ಅಂದರೆ, ಬೆಂಕಿಗೆ ಎಸೆದರೂ, ಸಮುದ್ರಕ್ಕೆ ಎಸೆದರೂ, ಪರ್ವತದಿಂದ ನೂಕಿದರೂ ಅವನಿಗೆ ಚಿಂತೆ ಇಲ್ಲ. ಆನೆಗಳಿಂದ ತುಳಿಸಿದರೂ, ವಿಷ ಕೊಟ್ಟರೂ ನಿಶ್ಚಿಂತನಾಗಿ ಅವನು ವಿಷವನ್ನು ಕೂಡ ಕುಡಿತಾನೆ, ಏನೂ ಗಾಬರಿಗೊಳ್ಳೋದಿಲ್ಲ ಅಂತ. ಹೇಗೆ ಅಂದರೆ ಅದು ನಂಬಿಕೆ ಇದು ಅಂತ, ಅದರಿಂದಾಗಿ ಇದು ಅಂತ. ಆ ಅಪ್ಪ ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ ಅಂತ. ಎಲ್ಲ ಕಡೆ ಇದ್ದಾನೆ, ಈ ಕಂಬದಲ್ಲಿದ್ದಾನೋ, ಈ ಕಂಬದಲ್ಲಿದ್ದಾನೋ, ಖಂಡಿತ ಈ ಕಂಬದಲ್ಲಿ ಇದ್ದಾನೆ ಅಂತ ಮಗು ಹೇಳಬೇಕಾದ್ರೆ ಏನದು ಅಂತ. 3 ಅಕ್ಷರದ ಶಬ್ದ ಅದು ಅಂತ, ನಂಬಿಕೆ ಅದು ಅಂತ. ನಾವಾದರೆ ಏನು ಮಾಡ್ತಿದ್ವಿ ಏನೋ, ಅಲ್ಲಿವರೆಗೆ ಹೋದು ಈ ಕಂಬದಲ್ಲಿ ತೋರಿಸು ಅಂದರೆ ನಾವು ಅನುಮಾನ ಮಾಡ್ತಿದ್ವು ಆಗ ಆ ಸಂದರ್ಭದಲ್ಲಿ ಅಂತ. ಕೊನೆ ಪಕ್ಷ ಇಷ್ಟಾದರೂ ಹೇಳ್ತಿದ್ವು, ಅದು ಇದೆ ಆದರೆ ಅದು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ವು ನಾವು ಅಂತ. ಆದರೆ ಪ್ರಹ್ಲಾದನಿಗೆ ಅನುಮಾನವೇ ಇಲ್ಲ ಅಂತ, ಅಲ್ಲಿದ್ದಾನೆ ಹರಿ ಆ ಕಂಬದಲ್ಲಿ ಅಂತ. ಆಗ
ಕಂಬವನ್ನು ಒಡೆದು ನರಸಿಂಹ ಎದ್ದು ಬರಬೇಕಾಯಿತು ಅಂತ. ಅದಕ್ಕಿರುವ ಶಬ್ದ ಇದು. ಆ ವರ್ಣನೆ ಹೇಗಿದೆ: ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಭಾಗವತ ಇದು. ತನ್ನ ಭಕ್ತನ ಮಾತನ್ನು ಸತ್ಯವಾಗಿಸಬೇಕು ಎಂಬ ಕಾರಣಕ್ಕೆ ಕಂಬವನ್ನು ಒಡೆದು ಯಾಕೆ ದೇವರು ಎದ್ದು ಬಂದಿದ್ದು ಅಂದರೆ, ಬಿಂಬದಲ್ಲಿ ನಾವು ಉಪಾಸನೆ ಮಾಡಿದರೂ ಕೂಡ ಒಲಿದೇ ಇರತಕ್ಕಂಥ ದೇವರು ಕಂಬವನ್ನು ಒಡೆದು ಬಂದಿದ್ದು ಯಾಕೆ ಅಂದರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತನ ಮಾತು ಸುಳ್ಳಾಗಬಾರ್ದು. ಈ ಕಂಬದಲ್ಲಿ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿದ್ದಾನೆ, ಹಾಗಾಗಿ ತೋರಬೇಕು ಅಂತ ಎಂಬ ಕಾರಣಕ್ಕೆ ಕಂಬವನ್ನು ಒಡೆದು ಎದ್ದು ಬಂದನಂತೆ ನರಸಿಂಹ ಅಂತ ನಂಬಿಕೆ ಅದು ಅಂತ. ಇತ್ತೀಚೆಗೆ ಒಂದು ಕಥೆಯನ್ನು ಓದ್ತಾ ಇದ್ದು, ಭಾಳ ಚೆನ್ನಾಗಿತ್ತು, ನಂಬಿಕೆ ಕುರಿತಾಗಿರ್ತಕ್ಕಂಥ ಇದು. ಅದೇನೆಂದರೆ, ಒಬ್ಬ ರಾಜ, ಅವನಿಗೆ ಮಕ್ಕಳಿರೋದಿಲ್ಲ ರಾಜನಿಗೆ. ಯಾರೊಬ್ಬರು ತಾಂತ್ರಿಕರ ಬಳಿ ಹೋಗ್ತಾನೆ ಅವನು. ತಾಂತ್ರಿಕರಲ್ಲ, ಮಾಂತ್ರಿಕರ ಬಳಿ ಹೋಗ್ತಾನೆ, ವಾಮಾಚಾರ ಮಾಡುವಂಥವ್ರು. ಅವ್ರೇನು ಹೇಳ್ತಾರೆ ಅಂದರೆ, ಅದಕ್ಕೆ ನಿನಗೆ ಮಗ ಹುಟ್ಟಬೇಕು ಅಂದರೆ ಒಂದು ಗಂಡು ಮಗುವನ್ನು ಬಲಿ ಕೊಡಬೇಕು ನೀನು. ಒಂದು ಗಂಡು ಹುಡುಗನನ್ನು ಬಲಿ ಕೊಟ್ಟರೆ ನಿನಗೆ ಮಕ್ಕಳಾಗ್ತದೆ, ನಾನು ವಿಧಿಗಳನ್ನೆಲ್ಲ ಏರ್ಪಾಡು ಮಾಡ್ಕೊಳ್ತೇನೆ, ನೀನು ಒಂದು ಹುಡುಗನನ್ನು ಕರ್ಕೊಂಡು ಬಾ ಅಂತ, ಒಂದು ಮಗುವನ್ನು ಕರ್ಕೊಂಡು ಬಾ. ರಾಜ ಡಂಗುರ ಸಾರಿಸ್ತಾನೆ. ಹಾಗಾಗಿ ಬಲಿ ಕೊಡಲಿಕ್ಕಾಗಿ ಒಂದು ಗಂಡು ಮಗು ಅಥವಾ ಗಂಡು ಹುಡುಗ ಬೇಕು. ಯಾವ ಕುಟುಂಬ ಅಂತ ಹುಡುಗನನ್ನು ಆ ರೀತಿ ಕೊಡ್ತದೋ ಆ ಕುಟುಂಬಕ್ಕೆ ಹೇರಳವಾದ ಧನ ಕನಕಗಳನ್ನು ಕೊಡ್ತೇನೆ. ಇಡೀ ರಾಜ್ಯದಲ್ಲಿ ಡಂಗುರ ಅದು ಘೋಷಣೆ ಆಯಿತು. ಒಂದು ಕುಟುಂಬ, ಅಲ್ಲಿ ಅನೇಕ ಮಕ್ಕಳು, ಒಂದು ಮಗು ಆ ಕುಟುಂಬದ ಪ್ರಕಾರ ಹೆಚ್ಚು ಕೆಲಸಕ್ಕೆ ಬರೋದಲ್ಲ ಅದು ಅಂತ. ಅದು ಯಾವ ಹೊತ್ತು 3 ಹೊತ್ತು ದೇವರ ಹತ್ರನೇ ಇರೋದು ಮಗು. ಅದು ಸತ್ಸಂಗಕ್ಕೆ, ಸಂತರ ಸಾನ್ನಿಧ್ಯಕ್ಕೆ ಹೋಗೋದು ಯಾವಾಗಲೂ. ಅದು ಬಿಟ್ಟು ಬೇರೆ ಯೋಚನೆಗಳು ಕಡಿಮೆ ಅದಕ್ಕೆ. ಹಾಗಾಗಿ ಆತನಿಂದ ಹೆಚ್ಚೇನು ಉಪಯೋಗ ಆಗಲಾರದು ಕುಟುಂಬಕ್ಕೆ ಎಂಬ ಭಾವನೆ ದೊಡ್ಡವರಿಗೆ, ಸೋಕಾಡು ದೊಡ್ಡವರು ಅಂತ, ಅವ್ರು ನಿಜವಾಗಿ ದೊಡ್ಡವರಲ್ಲ, ಅವರಿಗೆ ಬಂದಿದ್ದರಿಂದ ಆ ಭಾವನೆಯಿಂದಲಾಗಿ ಅವರು ಮಗುವನ್ನು ರಾಜನಿಗೆ ಮಾರ್ತಾರೆ. ಹೇರಳವಾದ ಧನಕನಕಗಳ ಸಲುವಾಗಿ ಮಗುವನ್ನು ರಾಜನಿಗೆ ಮಾರ್ತಾರೆ. ಸರಿ, ತಯಾರಿಗಳು ನಡೀತಾ ಇದೆ, ಬಲಿ ಕೊಡುವ ತಯಾರಿಗಳು, ಆ ವಾಮಾಚಾರದ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಮಗುವನ್ನು ಅಲಂಕಾರ ಮಾಡಿ ತಂದು ಕೂರಿಸಿದ್ದಾರೆ. ಆ ಮಾಂತ್ರಿಕ ಮಗುವನ್ನು ಕೇಳ್ತಾನೆ, ಇನ್ನು ಕೊನೆಯ ಆಸೆ ಏನಿದೆ ಪೂರ್ತಿ ಮಾಡ್ಕೋದನ್ನು. ದೊರೆಗೂ ಸೂಚನೆ ಕೊಡ್ತಾನೆ, ಮಗುವಿನ ಕೊನೆಯ ಆಸೆಯನ್ನು ಪೂರ್ತಿ ಮಾಡುವಂತ. ಮಗುವನ್ನು ಕೇಳಿದಾಗ ಮಗು ವಿಚಿತ್ರವಾದ ಕೋರಿಕೆಯನ್ನು ಮುಂದಿಡ್ತದೆ. ನನಗೆ 4 ಚೀಲ ಮರಳು ಬೇಕು ಅಂತ. 4 ಚೀಲ ಮರಳು ಬೇಕು ಅಂತ ಸಾಯುವ ಮಗು ಕೇಳ್ತದೆ. ಕೂಡಲೇ 4 ಚೀಲ ಮರಳನ್ನು ತಂದು ಕೊಡಲಾಯಿತು. ಆ ಮಗು ಮರಳಿನ 4 ಗುಪ್ಪೆಗಳನ್ನು ಮಾಡ್ಕೊಳ್ತದೆ. 4 ರಾಶಿಗಳು ಮರಳಿನದ್ದು. ರಾಶಿಗಳನ್ನು ಮಾಡಿಕೊಂಡು ಒಂದೊಂದೇ ರಾಶಿಯನ್ನು ಮುರಿದು ಹಾಕಿಬಿಡ್ತದೆ. 1ನೇ ರಾಶಿ, 2ನೇ ರಾಶಿ, 3 ರಾಶಿಗಳನ್ನು ಸಂಪೂರ್ಣ ಮುರಿದು ಹಾಕಿ ಇದನ್ನ ಪುನಃ ನೆಲ ಸಮ ಮಾಡಿ 4ನೇ ರಾಶಿಯ ಮುಂದೆ ಕೈ ಮುಗಿದು ಕೂತ್ಕೊಳ್ತದೆ. ಈಗ ನೀನು ಏನು ಮಾಡ್ತೀಯೋ ಮಾಡು. ಆ ಮಾಂತ್ರಿಕನಿಗೆ ಹೆದರಿಕೆ ಆಯ್ತಂತೆ. ಇದು ಯಾವುದು ಹೊಸ ರೀತಿಯ ಒಂದು ಮಂತ್ರವಾದದಾಗಿ ಕಾಣ್ತದೆ ಇದು ಅಂತ. ಬಲಿ ಕೊಟ್ಟರೆ ಏನಾಗ್ತದೆ ಅಂತ ಸಂಶಯ ಬರಲಿಕ್ಕೆ ಆರಂಭ ಆಯ್ತಂತೆ ಅವನಿಗೆ. ಅವನು ಕೇಳಿದಂತೆ, ಏನು ಮಾಡಿದ್ ನೀನು, ಏನು ಅರ್ಥ ಇದಕ್ಕೆ, ಏನು ಪ್ರಕ್ರಿಯೆ ಇದು ಅಂತ ಕೇಳಿದಂತೆ. ರಾಜನೂ ಕೇಳ್ತಾನೆ, ಅವನಿಗೂ ಅರ್ಥ ಆಗಿರಲಿಲ್ಲ ಅದು ಏನು ಅಂತ. ಅದಕ್ಕೆ ಮಗು ವಿವರಣೆ ಕೊಡ್ತದೆ. ಆ ಮೊದಲನೇ ಗುಪ್ಪೆ ನನ್ನ ತಂದೆ ತಾಯಿಗಳು, ನನ್ನ ಪಾಲಿಗೆ ಅವರಿಲ್ಲ. ಯಾಕೆಂದರೆ ಹಣಕ್ಕೆ ನನ್ನನ್ನು ಮಾರಿದಾರೆ ಅವರು ಅಂತ. ತಂದೆ ತಾಯಿಗಳ ಕೆಲಸ ಇದಲ್ವಲ್ಲ. ಪಾಲ ಇತಿ ಪಿತಾ, ಪಾತಿ ಇತಿ ಪಿತಾ ಅಂತ ರಕ್ಷಣೆ ಮಾಡ್ತಾನೆ, ಹಾಗಾಗಿ ಪಿತಾ ಅಂತ ಹೆಸರು. ಜನನಿ ಜನ್ಮ ಕೊಡ್ತಕ್ಕಂಥವಳು ಅವಳು ಅಂತ. ಅವಳು ಸಾವನ್ನು ಕೊಡೋವಳಲ್ಲ, ಜನ್ಮ ಕೊಡ್ತಕ್ಕಂಥವಳು ಅಂತ. ಅವರು ತಾಯಿಯಾಗಿ ಉಳಿಲಿಲ್ಲ, ತಂದೆಯಾಗಿ ಉಳಿಲಿಲ್ಲ, ನನ್ನ ಪಾಲಿಗೆ ಅವರು ಇಲ್ಲ ಅಂತ ಆ ಗುಪ್ಪೆಯನ್ನು ಚದುರಿಸಿದೆ ಅಂತ. 2ನೇ ಗುಪ್ಪೆ ಏನು ಅಂತ, ಅದು ನನ್ನ ಬಂಧು ಮಿತ್ರರು ಅಂತ. ಅವರೂ ಬಂದು ತಡಿಬೋದಾಗಿತ್ತು. ಮಗುವನ್ನು ಹಣಕ್ಕೆ ಮಾರಬೇಡ ಅಂತ ಹೇಳ್ಬೋದಾಗಿತ್ತು ಅವರಾದರೂ ಕೂಡ, ಅವರು ಮಾಡಲಿಲ್ಲ. ಹಾಗಾಗಿ ಅವರಿದ್ದೇನೋ ಇಲ್ಲದೆ ಇದ್ದೇನೋ ಅದನ್ನು ಚದುರಿಸಿದೆ ಅಂತ. 3ನೇದೇನು ಅಂತ ಕೇಳ್ತಾನೆ ರಾಜ ಭಾಳ ಕಾತರನಾಗಿ. ಅದು ನೀನೇ ಅಂತ. ರಾಜನಾದವನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು. ಪ್ರಜೆಗಳಿಗೆ ಪ್ರಾಣ ಸಂಕಟ ಬಂದರೆ ಕಾಪಾಡಬೇಕಾಗಿದ್ದು ರಾಜನ ಕರ್ತವ್ಯ. ನೀನೇ ಪ್ರಾಣ ತಗೊಳ್ಳೋದಾದರೆ ಮತ್ತು ನನ್ನ ಪಾಲಿಗೆ ನೀನು ಎಲ್ಲಿದೆಯೇ, ನನಗೆ ರಾಜ ಇಲ್ಲ ಅಂತ ಚದುರಿಸಿದೆ ಅದನ್ನ ಅಂತ. 4ನೇದು ಅಂತ, ಅದು ದೇವರು ಅಂತ. ಅದೊಂದೇ ಉಳಿದಿರೋದು ನನಗೆ ಅಂತ.
ಹಾಗಾಗಿ ಅದನ್ನು ಒಂದು ಕೈ ಮುಗಿದು ಕೂತ್ಕೊಂಡೆ. ಅದು ಕೈ ಬಿಟ್ಟರೆ ಮತ್ತಿನ್ನೇನು ಯೋಚನೆ ಮಾಡುವಂಥದ್ದು ಏನು ಇಲ್ಲವೇ ಇಲ್ಲ. ಆದರೆ ಅದು ಯಾವ ಕಾರಣಕ್ಕೂ ನಾನು ಕೈ ಬಿಡೋದಿಲ್ಲ. ನನಗೆ ವಿಶ್ವಾಸ ಇದೆ, ನಾನು ಕೈ ಮುಗಿದು ಕೂತ್ಕೊಳ್ತೇನೆ, ತಲೆ ಕಡಿ ನೀನು, ದೇವರಿದ್ದರೂ ಕಾಪಾಡ್ಕೊಳ್ತಾನೆ ಅಂತ ಎಂಬ ಭಾವ ಅಲ್ಲಿರ್ತಕ್ಕಂಥದ್ದು. ಆಗ ರಾಜನಿಗೆ ಕಣ್ತೆರೆದಂತೆ ಆಯ್ತಂತೆ. ಅವನಿಗೊಂದು ಹೊಸ ಯೋಚನೆ ಬಂತಂತೆ. ಯೋಚನೆ ಏನು ಅಂದರೆ, ಅಲ್ಲ, ಈ ಮಗು ಇಂಥ ಒಳ್ಳೆಯ ಮಗುವನ್ನು ಬಲಿ ಕೊಟ್ಟು ಆಮೇಲೂ ನನಗೆ ಮಕ್ಕಳಾಗ್ತದೋ ಎಲ್ಲೋ ಗೊತ್ತಿಲ್ಲ. ಇದೊಂದು ಸುಮ್ಮನೆ ಪ್ರಯತ್ನ ಮಾಡ್ತಿರೋದಷ್ಟೇ, ಏನಾಗ್ತದೋ ಗೊತ್ತಿಲ್ಲ. ಒಂದು ವೇಳೆ ಮಕ್ಕಳಾದರೂ ಇಷ್ಟು ಒಳ್ಳೆ ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ. ಇವನನ್ನು ಯಾಕೆ ನಾನು ತಗೋಬಾರದು ನಾನು? ರಾಜ ಅದೇ ಮಗುವನ್ನು ದತ್ತು ಸ್ವೀಕಾರ ಮಾಡ್ತಾನೆ. ಅವನು ರಾಜಕುಮಾರನಾಗಿ ಮುಂದೆ ರಾಜನಾಗ್ತಾನೆ. ಇದನ್ನು ಯಾಕೆ ನಾವು ಹೇಳಿದ್ರು ಅಂದರೆ, ನಂಬಿಕೆ ಎಷ್ಟು ದೃಢವಾಗಿರ್ತದೆ ಮತ್ತು ಅದು ಎಂಥ ಫಲ ಕೊಡ್ತದೆ ಅಂತ. ಗಟ್ಟಿಯಾಗಿದ್ದರೆ ಅದು ಎಂಥ ಪವಾಡಗಳನ್ನು ಮಾಡ್ತದೆ ಅಂತ. ಸಾಯಲಿಕ್ಕೆ ಸಿದ್ಧನಾಗಿದ್ದವನು ಅದೇ ರಾಜನೇ ಬಲಿ ಕೊಡಬೇಕು, ಹಣ ಕೊಟ್ಟು ಖರೀದಿ ಮಾಡಿದ್ದಾನೆ. ಆದರೆ ಅವನ ಮನಸ್ಸು ಬದಲಾಗಬೇಕಾದ್ರೆ ಯಾರು ಆ ಮನಸ್ಸನ್ನು ಪರಿವರ್ತನೆ ಮಾಡಿದ್ದು? ಯಾವ ಶಕ್ತಿ ಇದು ಅಂದರೆ ಅದು ದೈವಶಕ್ತಿ. ಇದು ಅದು ಅಂಥದ್ದನ್ನು ಮಾಡ್ತದೆ ಅಂತ, ನಂಬಿಕೆಗಳು ಅಂತ. ಹಾಗಾಗಿ ಅದನ್ನು ಮಾಡಬೇಕು. ನಾವೊಂದು ಅಕ್ಬರ್ ಬೀರ್ಬಲ್ ಕಥೆನೂ ಯಾವಾಗಲೂ ನೆನಪು ಮಾಡ್ಕೋತಾ ಇದ್ದನು. ಅದು ಇನ್ನೂ ತುಂಬ ಸರಸವಾಗಿದೆ ಒಂದು ಕಥೆ. ಅದು ಎಲ್ಲೋ ಕಾಡಿನಲ್ಲಿ ಬೇಟೆಗೆ ಹೋದಾಗ ಈ ಅಕ್ಬರ್ ಬೀರ್ಬಲ್ ಬೇರೆ ಆಗಿಬಿಟ್ರಂತೆ. ಉಳಿದವರೆಲ್ಲ ಬೇರೆಯಾಗಿ ಇವರೇ ಬೇರೆ ಆಗಿಬಿಡ್ತಾರೆ, ದಾರಿ ಸಿಕ್ಕೋದಿಲ್ಲ. ವಿಪರೀತ ಹಸಿವು, ಬಾಯಾರಿಕೆ, ಶ್ರಮ ಎಲ್ಲ, ಇನ್ನು ಊಟ ಸಿಗೋದು ಜೀವ ಹೋಗ್ತದೆ ಅನ್ನೋ ಪರಿಸ್ಥಿತಿ. ಆಗ ಅಕ್ಬರ್ ಬೀರ್ಬಲ್ಲಿಗೆ ಹೇಳ್ತಾನಂತೆ, ಹತ್ತದಲ್ಲೆಲ್ಲ ಊರಿದ್ದಾಗಿದೆ, ಹೋಗಿ ಒಂಚೂರು ಏನಾದರೂ ಸಿಗ್ತದೆ ನೋಡಿ ತೊಗೊಂಬರ್ತೀಯ ಅಂತ. ಬೀರ್ಬಲ್ ಒಂದು ಮರದ ಕೆಳಗೆ ರಾಮ್ ರಾಮ್ ಅಂತ ಭಜನೆ ಮಾಡ್ತಾ ಕೊಡ್ತಿದ್ದಂತೆ, ಜಪ ಮಾಡ್ತಾ ಕೊಡ್ತಿದ್ದಂತೆ, ರಾಮ ಜಪ ಮಾಡ್ತಾ ಕೊಡ್ತಿದ್ದ. ಈ ಅಕ್ಬರ್ ಹೇಳಿದನ್ನು ಕೇಳಿಸ್ಕೊಳ್ಳೂ ಇಲ್ಲ, ಅವನು ಹೇಳಲೂ ಇಲ್ಲ, ಉತ್ತರ ಕೊಡಲೂ ಇಲ್ಲ. ಇವನನ್ನು ಬೈಕೊಂಡು ಅಕ್ಬರ್ ತಾನೇ ಹತ್ತಿರದೊಂದು ಹಳ್ಳಿಗೆ ಹೋದಾಗ ಅವನಿಗೆ ಅಲ್ಲೊಂದು ಒಳ್ಳೆ ಸ್ಪಂದನೆ ಸಿಕ್ತು. ಅವನಿಗೆ ಒಳ್ಳೆ ಊಟವನ್ನು ಕೊಟ್ಟಂತೆ. ಅವನಿಗೆ ತಾನು ತಂಗೆ ಬೇಕಾದಷ್ಟು ಊಟ ಮಾಡಿಕೊಂಡು, ಪಾಪ ಇವನೊಂದು ಕೂತಿದ್ದಾನಲ್ಲ ಅಲ್ಲಿ, ಅವನ ಸಲುವಾಗಿ ಒಂದಷ್ಟು ಊಟ ತಗೊಂಡು ಅಕ್ಬರ್ ಬಂದು ಊಟವನ್ನು ಬೀರ್ಬಲ್ನಿಗೆ ಕೊಡೋಕ್ಕಿಂತ ಮುಂಚೆ ಅವನಿಗೊಂದು ಛಡಿಸ್ತಾನೆ. ನೀನು ರಾಮರಾಮನ್ ಜಪ ಮಾಡಿದ್ರೆ ಊಟ ಬರ್ತದ? ಪ್ರಯತ್ನ ಮಾಡಿದರೆ ಆಗುವಂಥದ್ದು ಅಂತ, ಪ್ರಯತ್ನ ಮಾಡಬೇಕು ನೋಡು ಅಂತ, ನನಗೂ ಊಟ ನಿನಗೂ ಊಟ ಅಂತ. ಅದಕ್ಕೆ ಬೀರ್ಬಲ್ ಹೇಳಿದಂತೆ, ಹೌದು, ನಾ ಮರದ ಬುಡದಲ್ಲಿ ಕೂತು ರಾಮರಾಮ ಅಂತ ಹೇಳ್ತಾ ಇದ್ದಾನೆ, ನಾನು ಬುಡಕ್ಕೆ ಬಂತು ಊಟ, ನಾ ಇರೋಲ್ಲಿಗೆ ಬಂತು ಊಟ. ನೀವು ಇಲ್ಲಿ ಹೋಗಿ ಯಾರನ್ನೋ ಗಾಡಿ ಬೇಡಿ ತಂದಿದ್ದೀರಿ, ಆದರೆ ನನ್ನ ಯೋಗ ಹೇಗಿದೆ ನೋಡಿ ಅಂತ. ಮತ್ತು ಏನು ಚಕ್ರವರ್ತಿ ತಂದು ಕೊಡ್ತಕ್ಕಂಥ ಊಟ ಅಂತ, ಇನ್ಯಾರೋ ಅಲ್ಲ ಅಂತ. ಇದು ನಂಬಿಕೆ ಫಲ ಅಂತ ಬೀರ್ಬಲ್ ಹೇಳ್ತಾ ಅಂತ. ಎಲ್ಲ ಉದಾಹರಣೆಗಳು, ಇಂಥದ್ದು ಎಷ್ಟೂ ಉದಾಹರಣೆಗಳು, ಅಸಂಖ್ಯಾತ ಉದಾಹರಣೆಗಳಿದೆ. ಹಿಂದಿನ ಕಾಲದ ಉದಾಹರಣೆಗಳು, ಇಂದಿನ ಕಾಲದ ಉದಾಹರಣೆಗಳು, ಎಷ್ಟು ಬೇಕು ಹೇಳಿ ಅಂತ. ನಮ್ಮ ಸುತ್ತಮುತ್ತ ಕೂಡ ಅಂಥ ಉದಾಹರಣೆಗಳಿರ್ತವೆ ಅಂತ. ಹಾಗಾಗಿ ಆ ಭಾವ ಒಂದು ಬಂದರೆ ಎಷ್ಟು ಒಳ್ಳೆಯದಾಗ್ತದೆ ಅಂತ. ಮಾತು ಮುಗಿಸುವ ಮುನ್ನ ನಿಮಗೊಂದೆರಡು ಸಂಗತಿಗಳನ್ನ ಹೇಳಬೇಕು ಅಂದ್ಕೊಡ್ತೇವೆ ನಾವು ಇಲ್ಲಿ. ಅದೇನೆಂದರೆ, ನಂಬಿಕೆಯಿಂದ ಏನಾಗ್ತದೆ ಅಂತ ನೀವು ಕೇಳಿದರೆ, ಏನು ಬೇಕಾದರೂ ಆಗ್ತದೆ. ಅದು ಮೊದಲನೇದಾಗಿ ನೆಮ್ಮದಿ ಬರ್ತದೆ ಮನಸ್ಸಿಗೆ ಅಂತ. ಕೂಡಲೇ ಸಿಗುವ ಫಲ ಅದು. ನೀವು ಹೊಂದ್ಕೊಂಡಿದ್ದಾಗೋದು ಆಮೇಲೆ, ಅದಾಗಲಿ ಬಿಡಲಿ, ಅದು ನಿಮಗೆ ಕೂಡಲೇ ನೆಮ್ಮದಿ ಪ್ರಾಪ್ತ ಆಗ್ತದೆ ಅಂತ. ಯಾರಿಗೆ ನಂಬಿಕೆ ಇಲ್ವೋ ಅವನು ಒಳಗಡೆಗೆ ನರಕ ಇರ್ತದೆ. ಅವನ ಹೃದಯ ಅಂದರೆ ಅದು ಅಂಥದ್ದೊಂದು ರೌರವ ನರಕ ಅದು ಅಂತ, ಅಲ್ಲಿ ಪ್ರತಿಕ್ಷಣ ಹಿಂಸೆಯಲ್ಲಿ ಅಂತ. ಆದರೆ ಪೂರ್ತಿ ಯಾರು ನಂಬಿರ್ತಾನೋ ಅವನಿಗೆ ಬೆಂಕಿಯಲ್ಲಿ ಹಾಕಿದ್ರೂ ಕೂಡ ತಂಪಾಗಿರ್ತದೆ ಮನಸ್ಸು ಅಂತ, ಸಮಾಧಾನ ಇರ್ತದೆ ನೋಡಿ. ಹಾಗಾಗಿ ನಿಮಗೆ ನೆಮ್ಮದಿ ಬೇಕೋ, ಸಮಾಧಾನ ಬೇಕೋ, ನಂಬಿಕೆಯನ್ನು ಆಶ್ರಯಿಸಿ ಅಂತ. ಇದು ಸದ್ಯ ಫಲ, ಕೂಡಲೇ ಸಿಗುವಂಥ ಫಲ. ಇನ್ನು ಸ್ವಲ್ಪ ವಿಮರ್ಶೆ ಮಾಡಿದರೆ ಎಷ್ಟೋ ಆತ್ಮಹತ್ಯೆಗಳು ಉಳಿತವೆ ಅಂತ. ಆತ್ಮಹತ್ಯೆಗಳು ಯಾವಾಗ ಆಗುವಂಥದ್ದು? ಭರವಸೆ ಹೋದಾಗ ಅಂತ. ಮುಂದೆ ಒಳ್ಳೆಯದಾಗ್ತದೆ ಅನ್ನೋ ಭರವಸೆ ಹೊರಟು ಹೋದರೆ ಮನುಷ್ಯ ಆತ್ಮಹತ್ಯೆಗೆ ಹೋಗ್ತಾನೆ. ಆದರೆ ಯಾರು ಸಂಪೂರ್ಣವಾಗಿ ಒಂದು ಜಾಗವನ್ನು ನಂಬಿರ್ತಾನೆ, ಒಂದು ಸ್ಥಾನವನ್ನು ನಂಬಿರ್ತಾನೆ, ಅವನಿಗೆ ಯಾವತ್ತೂ ಭರವಸೆ ಹೋಗೋದೇ ಇಲ್ಲ. ಅದು ಅವನಿಗೆ ನೆಮ್ಮದಿ ಕೊಡ್ತದೆ, ಅವನನ್ನು ಬದುಕಿಸಿ ಉಳಿಸ್ತದೆ ಅವನನ್ನು. ಅಂಥದ್ದೊಂದು ಜಾಗ ಇಲ್ಲದೇ ಇದ್ದರೆ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ. ಹಾಗಾಗಿ ನೋಡಿ, ಈ ಮುಂದುವರೆದ ದೇಶಗಳಲ್ಲಿ ಆತ್ಮಹತ್ಯೆಗಳು ತುಂಬ. ಯಾಕೆಂದರೆ ನಂಬಿಕೆ ಕಡಿಮೆ ಆಗ್ತಾ ಹೋಗಿರ್ತದೆ ಅಂತ ಅಲ್ಲಿ ಅಂತ. ಅಂದರೆ ಮುಂದುವರೆದಿದ್ದರಿಂದ ನಂಬಿಕೆ ಕಡಿಮೆ ಆಗೋದು ಅಂತ ನಾವು ಹೇಳೋದಲ್ಲ, ಮುಂದುವರಿಬೇಕು ನಾವು ಖಂಡಿತವಾಗಿಯೂ. ವಿಜ್ಞಾನವನ್ನು ಕೂಡ ನಾವು ತುಂಬ ಪ್ರೀತಿಯಿಂದಲೇ ನಾವು ಸ್ವೀಕಾರ ಮಾಡ್ತೇವೆ. ಹಾಗಂತ ಒಂದೇ ಬಾರಿ ಗಡಿಬಿಡಿ ಮಾಡಿ ಹಿಂದಿನ ದಿನಲ್ಲ ನಾವು ತ್ಯಾಗ ಮಾಡುವಂಥದ್ದಲ್ಲ.
ಅವರು ಕೂಡ ಅವ್ರಿಗೂ ಒಂದು ಮೇಧಾಶಕ್ತಿ ಇದೆಯಲ್ಲ, ಅವ್ರಿಗೂ ಏನೋ ತಿಳುವಳಿಕೆ ಇದೆ, ಅನುಭವ ಇದೆ, ಸಾಧನೆ ಇದೆ, ಅದರಿಂದಲೇ ಬಂದಿರ್ತದೆ ಎಲ್ಲವೂ ಕೂಡ ಅಂತ. ಅಷ್ಟು ಬೇಗ ನಾವು ಅದನ್ನು ಕಸ ಅಂತ ಭಾವಿಸಿ ಎಸೆಯಬಾರ್ದು ಅಂತ ಕಗ್ಗದ ಕವಿ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು. ಸಿಂಧುವನು ಹಿಮಗಿರಿಗೆ ಹಿಂದುರಿಗೆ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದ ಹಣತಿಪೆಯ. ನಮಗೇನೋ ಅನ್ನಿಸ್ತದೆ, ನದಿ ಹರಿದು ಬರ್ತಾ ಇದೆ, ಈ ದಾರಿ ಸರಿಯಾಗಿರಲಿಲ್ಲ, ವಾಪಸ್ ಹೋಗು, ಹಿಮಾಲಯಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ದಾರಿ ಹಿಡಿದು ಬಾ ಅಂದರೆ ಸರಿಯಲ್ಲ ಅದು ಅಂತ. ಹಾಗೆಯೇ ಸಂದರ್ಭವಿಡಿದು ಜನಚೈತನ್ಯ ಪರಿದಿಹುದು ಅಂತ ಒಂದಿಷ್ಟು ನಮ್ಮ ಪರಂಪರೆ ಬಂದಿರಬೇಕಾದ್ರೆ, ಪೀಳಿಗೆಗಳು ಬಂದಿರಬೇಕಾದ್ರೆ ಅದೊಂದು ನದಿ ಹಾಗೆ ಹರಿದು ಬಂದಿರ್ತದೆ. ಅದಕ್ಕೆಲ್ಲ ಕಾರಣ ಇದೆ ಅಂತ, ಇದ್ದೇ ಬಂದಿರತಕ್ಕಂಥದ್ದು ಅಂತ. ಇದ್ದಕ್ಕಿದ್ದಾಗೆ ಅದೆಲ್ಲ ಬಿಟ್ಟು ಹೊಸದು ಅಂತ ಅನ್ನೋ ಥರ ಶುರು ಮಾಡ್ಕೊಳ್ಳೋದಲ್ಲ ಅಂತ. ಅದೆಲ್ಲ ಇಟ್ಕೊಂಡು ಇನ್ನೂ ಮುಂದಿನ ಹೆಜ್ಜೆಗಳು, ಇನ್ನೂ ಮುಂದಿನ ಪರಿಷ್ಕಾರಗಳು, ಇನ್ನೂ ಮುಂದಿನ ವಿವೇಚನೆಗೆ ಹೋಗಬೇಕು ಹೊರತು ಹಿಂದಿನದ್ದನ್ನೆಲ್ಲ ಕಳೆದು ಬಿಡೋದಿಲ್ಲ ಒಂದೇ ಬಾರಿಗೆ ಅಂತ. ನಂಬಿಕೆ ಬೇಕು. ಆ ಹಿಂದಿನದ್ದು ನಾವು ಉಳಿಸ್ಕೋಬೇಕು ಅಂದರೆ ಕೊಂಡಿಯೇ ಅಲ್ಲಿ ನಂಬಿಕೆ ಹೊರತು ಬೇರೆ ಏನೂ ಇಲ್ಲ ಅಂತ. ಈ ಎರಡು ಸಂಗತಿಗಳು. ಮೂರನೇ ಸಂಗತಿ ಬರೀ ದೇವರ ವಿಷಯದಲ್ಲಿ ಮಾತ್ರ ಅಲ್ಲ ಅಂತ. ಈ ಮಗುವಿಗೆ ತಾಯಿ ಬಗ್ಗೆ ನಂಬಿಕೆ ಎಷ್ಟು ದೃಢವಾಗಿರ್ತದೆ ನೋಡಿ. ತಾಯಿ ಕೂಡ ಮಗುವನ್ನು ಬೆಳೆಸುವಾಗ ನಂಬಿಕೆ, ಮುಂದೊಂದು ದಿನ ನನ್ನನ್ನು ನೋಡ್ಕೊಳ್ತಾನೆ, ನಾನು ಮುದಿಯಾದಾಗ ಎಂಬ ಭಾವ ತಾಯಿಗಿದೆ ನೋಡಿ. ಗಂಡ ಹೆಂಡತಿ ನಂಬಿಕೆ, ಒಂದು ಚೂರು ವ್ಯತ್ಯಾಸ ಆಗಲಿ ಅದು ನರಕ ಆ ಮನೆ ಮರುದಿನದಿಂದ. ಈ ನಂಬಿಕೆ ಅನ್ನೋ ಶಬ್ದ ನೀವು ಕೇವಲ ದೇವರ ವಿಷಯಕ್ಕೆ ಮಾತ್ರ ಅಂತ ಅನ್ಕೋಬೇಡಿ, ಸರ್ವವ್ಯಾಪಿ ಇದು ಅಂತ. ಎಲ್ಲ ಬಿಡಿ, ವಿಮಾನ ಹತ್ತುತ್ತೀರಿ ನೀವು ಅಂತ ಅಂದ್ಕೊಳ್ಳಿ, ಎಲ್ಲಿಂದರಿಗೂ ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಪೈಲಟ್ ಮೇಲೆ ನಂಬಿಕೆ ಬೇಕು ನಿಮಗೆ ಅಂತ, ಇದ್ದೇ ಹತ್ತಿರ್ತೀರಿ ನೀವು. ದುರಂತ ಅಂದರೆ ಆ ಪೈಲಟ್ ಯಾರೋ, ಅವನ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಅವನಲ್ಲಿ ಏನು ಅವನಿಗೆ ನಿಜವಾಗಿ ಬರ್ತದೋ ಇಲ್ಲೋ ಅಂತಲೂ ಗೊತ್ತಿಲ್ಲ ನಮಗೆ. ಈಗ ಅವನು ಸರಿ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಮಧ್ಯಾಹ್ನ ಹಾರ್ಟ್ ಅಟ್ಯಾಕರ್ ಏನು ಮಾಡೋದು ಅವನಿಗೆ? ದಾರಿ ಮಧ್ಯದಲ್ಲಿ ಹೃದಯ ನಿಂತೋದ್ರೆ ಅಂತ ಮಾಡೋದು? ಇದೆಲ್ಲ ಏನೂ ಕಲ್ಪನೆ ಇಲ್ಲ. ಆದರೆ ಸಂಪೂರ್ಣ ನಂಬಿನ ವಿಮಾನ ಹತ್ತಿ 30,000 ಅಡಿ 50,000 ಅಡಿ ಹತ್ರದಲ್ಲ ಹಾರಾಡ್ತಾ ಇರ್ತೇವೆ ಅಲ್ವಾ? ಆದರೆ ಆ ನಂಬಿಕೆ ದೇವರ ಮೇಲಿಲ್ಲ ಅಂತ. ಇಷ್ಟೆಲ್ಲ ಕೊಟ್ಟ ದೇವರ ಮೇಲೆ ಇದೆಲ್ಲ ಬದುಕನ್ನು ಕೊಟ್ಟಿರ್ತಕ್ಕಂಥ ಭಗವಂತನ ಮೇಲೆ ನಮಗಿಲ್ಲ. ಹೋಗಲಿ, ನಮ್ಮ ತಾಯಿ ತಂದೆಯರ ಮೇಲೆ ಅಥವಾ ಗಂಡ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಸ್ನೇಹಿತರ ಮೇಲೆ ಅಂಥ ನಂಬಿಕೆಗಳಿಲ್ಲ ನಮಗೆ. ಸಂಶಯ ಪಡ್ತಾ ಇರ್ತೇವೆ ನಾವು, ಆತಂಕ ಪಡ್ತಾ ಇರ್ತೇವೆ. ಹಾಗಾಗಿ ಮನುಷ್ಯರ ಮಧ್ಯೆ ಕೂಡ ತುಂಬ ಮುಖ್ಯವಾಗಿ ಈ ನಂಬಿಕೆ ಬೇಕಾಗುವಂಥದ್ದು ಅಂತ. ಅದು ನಮಗೆ ಆ ಸಂಬಂಧಗಳನ್ನು ಗಟ್ಟಿ ಮಾಡ್ತಕ್ಕಂಥದ್ದು, ಉಳಿಸಿ ಬೆಳೆಸ್ತಕ್ಕಂಥದ್ದು ಅಂತ. ಹಾಗಾಗಿ ನಾವು ನಂಬೋಣ. ಆ ನಂಬಿಕೆ ಹೋಗ್ತಿರೋ ಹಾಗೇ ಜೀವನದ ಬುನಾದಿಯೇ ಅಲುಗಾಡಿ ಹೋಗ್ತದೆ. ಮತ್ತು ಜೀವನಕ್ಕೆ ಹೀಗೇಗಾಗ್ತದೆ ಜೀವನ, ಅದು ಸ್ಥಿರವಾಗಿರೋದೇ ಇಲ್ಲ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳೆದುಕೊಳ್ಳದೆ ನಾವು ಬಾಳೋಣ. ಅದರಲ್ಲಿಯೂ ಕೂಡ ಗುರುವಿನಲ್ಲಿ, ಹಿರಿಯರಲ್ಲಿ, ಮುಖ್ಯವಾಗಿ ವಿಶ್ವದ ಮೂಲದಲ್ಲಿ ಅಂತ. ಯಾವುದು ಈ ವಿಶ್ವವನ್ನು ನಿರ್ಮಾಣ ಮಾಡಿತೋ, ಯಾವುದು ನಮಗೆಲ್ಲ ಬದುಕನ್ನು ಕೊಡ್ತೋ, ನಮ್ಮ ಶರೀರವನ್ನು ಹೇಗೆ ಇಟ್ಟಿದೆಯೋ ಅಂಥ ಶಕ್ತಿಯನ್ನು ಅಚಲವಾಗಿ ನಂಬಿದಾಗ, ಯಾಕೆಂದರೆ ನಮಗೂ ಅಲ್ಲಿಗೂ ಒಂದು ಕೊಂಡಿ ಅದುವೇ ನಂಬಿಕೆ, ಅದು ಬಿಟ್ಟು ಬೇರೆ ಯಾವುದೂ ಕೊಂಡಿ ಇಲ್ಲ. ಅಚಲವಾಗಿ ನಂಬಿದಾಗ ಅದು ಬಹುವಾದ ಫಲವನ್ನು ಕೊಡ್ತದೆ. ತುಂಬ ದೃಢವಾಗಿ, ತುಂಬ ಅಚಲವಾಗಿ ನಾವು ಅದನ್ನು ನಂಬಬೇಕು. ಹಾಗಾಗಿ ಆ ನಂಬಿಕೆ ನಮಗೆಲ್ಲ ಬರಲಿ. ಯಾಕೆಂದರೆ ಮತ್ತೇನೂ ಕೇಳಬೇಕಾಗೇ ಇಲ್ಲ ಅಂತ. ನಿನ್ನ ಮೇಲೆ ದೃಢ ಭಕ್ತಿ ಕೊಡು, ಅಂದರೆ ದೃಢವಾದ ನಂಬಿಕೆ ಕೊಡು ಅಂತ ಒಂದು ಕೇಳಿಕೊಂಡ್ರೆ ಸಾಕು. ಯಾಕೆಂದರೆ ಅದು ಎಲ್ಲವನ್ನು ಕೊಡ್ತದೆ. ಶ್ರದ್ಧಾಂ ಕಾಮಸ್ಯ ಮಾತರಂ, ಎಲ್ಲ ಅಪೇಕ್ಷೆಗಳು ಆ ಒಂದು ಶಬ್ದದಿಂದ, ನಂಬಿಕೆ ಎಂಬ ಒಂದು ಶಬ್ದದಿಂದ ಸಿದ್ಧಿಯಾಗಿದ್ದರಿಂದ 10 ಹಲವು ಕೇಳೋದರ ಬದಲು ನಂಬಿಕೆ ಒಂದನ್ನು ಕೇಳೋಣ, ನಂಬಿಕೆ ಒಂದನ್ನು ತಾಳೋಣ ನಮ್ಮ ಜೀವನದಲ್ಲಿ. ಅದು ನಮ್ಮೆಲ್ಲರ ಹೃದಯದಲ್ಲಿ ಸ್ಥಿರವಾಗಿದ್ದು ನಮ್ಮನ್ನು ದೇವರ ಜೊತೆಗೆ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಪಂಚದ ಜೊತೆಗೆ ನಮ್ಮನ್ನು ದೃಢವಾಗಿ ಬೆಸೆದು ಅಲ್ಲೆಲ್ಲ ಕಡೆಯಿಂದ ನಮಗೆ ಒಳ್ಳೆಯದಾಗುವಂತೆ ಮಾಡಲಿ. ಎಲ್ಲರಿಗೂ ನಂಬಿಕೆಯು ಬಂದು ಅದು ಶ್ರೇಯಸ್ಸನ್ನು ಕೊಡಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.